ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಇದ್ದ ವಾಹನ ಪಲ್ಟಿಯಾಗಿ ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಕೂಡಲೇ ಅಲರ್ಟ್ ಆದ ಸಿಬ್ಬಂದಿ ಗ್ಯಾಸ್ ಸೋರಿಕೆ ಆಗದಂತೆ ತುರ್ತು ಕ್ರಮ ಕೈಗೊಂಡರು. ಈ ವೇಳೆ ರಭಸದಿಂದ ಬಂದ ಗ್ಯಾಸ್ ತುಂಬಿದ ಲಾರಿ ಕಾರಿಗೆ ಡಿಕ್ಕಿ ಹೊಡೆದಿದೆ. ಕಾರಿಗೆ ಡಿಕ್ಕಿ ಹೊಡೆಯುವ ಮುನ್ನ ಕೂದಲೆಳೆಯ ಅಂತರದಲ್ಲಿ ಇಬ್ಬರು ದ್ವಿಚಕ್ರ ವಾಹನ ಸವಾರರು ಬಚಾವಾದರು. ಗ್ಯಾಸ್ ಸಿಲಿಂಡರ್ ಇದ್ದ ಲಾರಿ ಪಲ್ಟಿಯಾದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಘಟನೆಯಲ್ಲಿ ಲಾರಿ ಚಾಲಕನ ಕೈಗೆ ಗಂಭೀರ ಗಾಯವಾಗಿದೆ. ರಾಜ್ಯದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಹಿಂದಿ ಸೇರಿ ಮೂರನೇ ಭಾಷೆಗೆ ಯಾವುದೇ ಅಂಕ ನೀಡಲಾಗುವುದಿಲ್ಲ ಅನ್ನೋ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿದೆ. ಈ ಬಗ್ಗೆ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ, ನಾವು ಯಾವ ಭಾಷೆ ವಿರೋಧ ಮಾಡ್ತಾ ಇಲ್ಲ, ಅದಕ್ಕೆ ನಾವು ಗ್ರೇಡಿಂಗ್ ಕೊಡ್ತಾ ಇದ್ದೇವೆ. ನಮ್ಮ ನಿರ್ಧಾರಕ್ಕೆ ಸಾಹಿತಿಗಳು, ಸಂಘಟನೆಗಳು ಧನ್ಯವಾದ ಹೇಳಿದ್ದಾರೆ. ನಮ್ಮ ರಾಜ್ಯದ ಮಕ್ಕಳಿಗೆ ಅನುಕೂಲ ಆಗಬೇಕೆಂದು ಮಾಡಿದ್ದೇವೆ. ಬಿಜೆಪಿಯವರು ಅಧಿಕಾರದಲ್ಲಿ ಇದ್ದಾಗ ಕನ್ನಡ ಹಾಳು ಮಾಡೋಕೆ ಇದ್ರ. ಯಡಿಯೂರಪ್ಪಗೆ ಇರುವ ಅಭಿಮಾನ ವಿಜಯೇಂದ್ರಗೆ ಇಲ್ಲ ಅನ್ಸುತ್ತೆ. ಕರ್ನಾಟಕದ ಜನ ಮೋದಿ ಖಜಾನೆ ತುಂಬಿದ್ದಾರೆ. ರಾಜ್ಯಕ್ಕೆ ಆದ ಅನ್ಯಾಯದ ಬಗ್ಗೆ ಮಾತಾಡಿದ್ರ ಅಂತ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ರು. ಯಾರು ಕೂಡ ಬೇರೆ ಭಾಷೆನೇ ದ್ವೇಷ ಮಾಡ್ತಕ್ಕಂಥದ್ದಲ್ಲ, ನಾವು ಭಾರತೀಯರು. ಬಟ್ ಅದನ್ನು ಹೇರಬಾರ್ದು, ಅದನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು. ಅದಕ್ಕೆ ಈಗೇನು ಮಾಡಿದ್ದೀವಿ, ಗ್ರೇಡಿಂಗ್ ಕೊಟ್ಟಾಗ ಅದು ಅವರಿಗೆ ರಿಸಲ್ಟಿಗೆ ತೊಂದರೆ ಆಗಬಾರ್ದು. ಅವರ ರಿಸಲ್ಟಿಗೆ ತೊಂದರೆ ಆಗಿಬಿಟ್ರೆ ಅದು ಭಾಳ ಕಷ್ಟ ಆಗುತ್ತೆ. ಒತ್ತಡದಲ್ಲಿ ಮಕ್ಕಳು ಓದ್ತಾ ಇರ್ತಾರೆ. ಸೊ ಅದು ಅವ್ರು ಯಾವ ರೀತಿ ತಗೊಳ್ಬೋದು. ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಒಳ್ಳೆಯದಾಗಬೇಕು, ನಮ್ಮ ಭಾಷೆಗೂ ಕೂಡ ಅನುಕೂಲ ಆಗಬೇಕು. ಬೇರೆ ಭಾಷೆನ ವಿರೋಧ ಮಾಡಬಾರ್ದು. ಅವ್ರ ತಂದೆಯವರಿಗೆ ಕನ್ನಡದ ಬಗ್ಗೆ ಇರತಕ್ಕಂಥ ಅಭಿಮಾನ ನನಗನ್ಸುತ್ತೆ ವಿಜೇಂದ್ರ ಅವ್ರಿಗೆ ಇನ್ನೂ ಇಲ್ಲ ಅನಿಸುತ್ತೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಸುರೇಶ್ ಕುಮಾರ್ ಅವರು ಅಷ್ಟೇ, ವಿಜೇಂದ್ರ ಅವರು ಅಷ್ಟೇ, ಯಾರು ಕಲಿಬೇಡಿ ಅಂತ ಹೇಳಿಲ್ಲ ಅಲ್ಲಿ. ಕರೆಕ್ಟ್ ತಾನೆ? ರಾಜ್ಯದ ಶಾಲೆಗಳಲ್ಲಿ ತೃತೀಯ ಭಾಷೆ ಕಡ್ಡಾಯ ಅಲ್ಲ ಎಂಬ ನಿಯಮ ಜಾರಿ ಬೆನ್ನಲ್ಲೇ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಶಾಲಾ ಶಿಕ್ಷಣ ಸಚಿವರಿಗೆ ಧನ್ಯವಾದ ತಿಳಿಸಲಾಗಿದೆ. ಸರ್ಕಾರದ ತೀರ್ಮಾನ ಐತಿಹಾಸಿಕ ತೀರ್ಮಾನವಾಗಿದೆ. ಹಿಂದಿ ಹೇರಿಕೆ, ದಬ್ಬಾಳಿಕೆ ಕನ್ನಡ ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇತ್ತು. ಇದೀಗ ಕರ್ನಾಟಕದ ಮಕ್ಕಳಿಗೆ ಶಾಪ ವಿಮೋಚನೆಯಾಗಿದೆ. ಇದಕ್ಕಾಗಿ ಕರ್ನಾಟಕ ಸರ್ಕಾರ, ಸಿಎಂ ಸಿದ್ದರಾಮಯ್ಯ ಮಧು ಬಂಗಾರಪ್ಪಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಹೇಳಿದರು. ಸರ್ಕಾರ ತಗೊಂಡಂಥ ತೀರ್ಮಾನ ಕನ್ನಡ ಮಕ್ಕಳ ಇಲ್ಲಿವರೆಗೂ ಏನು ಶಾಪಗ್ರಸ್ತರಾಗಿದ್ದಂಥ ಮಕ್ಕಳ ವಿಮೋಚನೆ ಆಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ಕರ್ನಾಟಕ ಸರ್ಕಾರವನ್ನು, ಮಾನ್ಯ ಮುಖ್ಯಮಂತ್ರಿಗಳನ್ನು, ಮಾನ್ಯ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವ್ರನ್ನ ಕರ್ನಾಟಕದ ಕನ್ನಡಿಗರ, ಕನ್ನಡದ ಮಕ್ಕಳ ಪರವಾಗಿ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.